24ರ ಯುವ ಸೈನಿಕ ಅಜರಾಮರ. ಗಡಿಯ ಕಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ. ಸ್ವಗ್ರಾಮಕ್ಕೆ ಹರಿದು ಬಂದ ದೇಶಭಕ್ತರು. ಆತ ತಂದೆಗೆ ಒಬ್ಬನೇ ಒಬ್ಬ ಮಗ, ದೇಶದ ಹೆಮ್ಮೆಯ ಸೈನಿಕ. ಸೈನ್ಯಕ್ಕೆ ಸೇರಿ ಕೇವಲ 2 ತಿಂಗಳಾಗಿತ್ತಷ್ಟೇ. ತರಬೇತಿಗೆ ಹೋದ ಮಗ ಮರಳಿ ಬಂದಿದ್ದು ಮಾತ್ರ ಹೆಣವಾಗಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಿಂಚಲಕಟ್ಟಿ ತಾಂಡಾದ ಯುವ ಸೈನಿಕ ಉಪೇಂದ್ರ ರಾಠೋಡ್ ಮೃತಪಟ್ಟಿದ್ದಾರೆ. ಕೇವಲ 24ನೇ ವಯಸ್ಸಲ್ಲಿ ಬಾರದ ಲೋಕಕ್ಕೆ ಮರಳಿದ್ದಾರೆ. ಉಪೇಂದ್ರ ಮನೆಗೆ ಒಬ್ಬನೇ ಒಬ್ಬ ಮಗ. ಬಡತನದಲ್ಲಿ ಬೆಳೆದ ಈತ ಸೇನೆಗೆ ಸೇರಬೇಕೆಂಬ ಆಸೆಯನ್ನ ಹೊತ್ತು ಕೇಂದ್ರ ಮೀಸಲು ಪಡೆಗೆ ಆಯ್ಕೆಯಾಗಿದ್ದ. ಕೇವಲ 2 ತಿಂಗಳ ಹಿಂದೆ ತರಬೇತಿಗೆಂದು ಅಸ್ಸಾಂಗೆ ತುಂಬು ಹುಮ್ಮಸ್ಸಿನಿಂದ ತೆರಳಿದ್ರು. ಈ ವೇಳೆ ಅಲ್ಲಿಯೇ ಹೃದಯಾಘಾತದಿಂದ ಮೃತಪಟ್ಟಿದ್ರು. ದೇಶ ಸೇವೆಯ ಕನಸು ಕಮರಿ ಹೋಗಿದೆ. हो ये समझना मैं हूँ मजबूर मैं ಬೆಳಗಾವಿ ವಿಮಾನ ನಿಲ್ದಾಣದಿಂದ ಬಾಗಲಕೋಟೆ ಜಿಲ್ಲೆಗೆ ಹುತಾತ್ಮ ಯೋಧನ ಪಾರ್ಥಿವ ಶರೀರ ತರಲಾಯಿತು. ಅಲ್ಲಿಂದ ಕೆರೂರು ಪಟ್ಟಣಕ್ಕೆ ಬಂತು. ಕೆರೂರಿನಿಂದ ರಸ್ತೆ ಮೂಲಕ ಸ್ವಗ್ರಾಮ ಚಂಚಲಕಟ್ಟಿ ತನಕ ಮೆರವಣಿಗೆ ನಡೆಯಿತು. ಮೆರವಣಿಗೆಯುದ್ದಕ್ಕೂ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಜನ ಭಾಗಿಯಾಗಿದ್ರು. ನೆರೆದ ಎಲ್ಲರ ಕಂಗಳಲ್ಲಿ ಕಣ್ಣೀರ ಧಾರೆ ಸುರಿತಾಯಿತು. ಮನೆಯ ಮಗನನ್ನು ಕಳೆದುಕೊಂಡ ದುಃಖ ಮನೆ ಮಾಡಿತ್ತು. ಜಿಲ್ಲೆಯ ಅಧಿಕಾರಿಗಳು, ಸಂಸದರು, ಶಾಸಕರು ಸೇರಿದಂತೆ ಅನೇಕ ಗಣ್ಯರು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಿದ್ರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಿತು. ಪೋಷಕರನ್ನ ನೋಡಿಕೊಳ್ಳುವ ಆಸೆ ಹೊಂದಿದ್ದ ಓರ್ವ ತಂಗಿಗೆ ಮುದ್ದು ಅಣ್ಣನಾಗಿದ್ದ ಉಪೇಂದ್ರ ಇಂದು ಕಾಣದಾಗಿದ್ದಾನೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.